ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಭಾಗವತದಲ್ಲಿ ಒಂದು ಪ್ರಸಂಗದಲ್ಲಿ ಹೇಳ್ತಾರೆ, 3 ಬಗೆಯ ಜೀವರಾಶಿಗಳಿದ್ದಾವೆ ಈ ಪ್ರಪಂಚದಲ್ಲಿ ಅಂತ. ಒಂದು ಜೀವರಾಶಿಗೆ ತಿರ್ಯಕ್ ಜಂತು ಅಂತ ಹೆಸರು. ಅದು ಓಡಾಡುವುದಲ್ಲ, ಅಡ್ಡಾಡುವುದು. ತಿಂದ ಆಹಾರ ದೇಹದಲ್ಲಿ ಅಡ್ಡಕ್ಕೆ ಹರಿದು ದೇಹ ಪೋಷಣೆ ಮಾಡ್ತಾ ಬದುಕುವಂಥ ಜೀವರಾಶಿಗೆ ಆಹಾರದ ಚಲನೆಯೇ ಅಡ್ಡಕ್ಕಿರುವುದರಿಂದ ಅದಕ್ಕೆ ತಿರಿಯ ಜಂತುಗಳು ಅಂತ ಹೆಸರು. ಇನ್ನೊಂದು ಜೀವರಾಶಿ ಇದೆ, ಆಹಾರ ಅಡ್ಡಕ್ಕೆ ಹರಿಯುವುದಲ್ಲ, ಕೆಳಗಿನಿಂದ ಮೇಲಕ್ಕೆ ಹರಿಯುವಂಥದ್ದು. ಅದು ಮರಗಿಡಗಳ ಬದುಕು, ಕೃಷಿಯ ಬದುಕು. ಪ್ರಾಣಿಗಳಾದರೂ ತನ್ನ ಆಹಾರಕ್ಕೋಸ್ಕರ ಹಿಂಸ್ರ ಪ್ರಾಣಿಗಳು ಬೇಟೆಯಾಡಿ ತಾನು ಬದುಕಬಹುದು. ಮರಗಿಡಗಳು ಕೃಷಿ ಏನಿದೆಯೋ ಅದು ಅತ್ಯಂತ ವಿಶಿಷ್ಟವಾದ ಬದುಕು. ಆಹಾರವನ್ನು ಕೆಳಗಿನಿಂದ ಸ್ವೀಕಾರ ಮಾಡಿ ಮೇಲಕ್ಕೆ ಬೆಳೆದು ಎತ್ತರಕ್ಕೆ ಬೆಳೆಯುವಂಥ ಜೀವರಾಶಿ. ಊರ್ಧ್ವಸ್ರೋತಸ್ಸು ಅಂತ ಹೆಸರು. ಇದು ಪ್ರಾಣಿಗಳಿಂತಲೂ ಶ್ರೇಷ್ಠವಾದ ಬದುಕು. ಯಾಕೆಂದರೆ ತನ್ನ ಆಹಾರಕ್ಕೋಸ್ಕರನೂ ಇನ್ನೊಬ್ಬರಿಗೆ ಹಿಂಸೆ ಮಾಡದೆ, ತನ್ನ ಕಾಲಬುಡಕ್ಕೆ ತಾನಾಗಿ ಹರಿದ ಗೊಬ್ಬರ ನೀರುಗಳಿಂದ ತನ್ನನ್ನು ತಾನು ಪೋಷಿಸಿಕೊಂಡು ಬದುಕಿರುವಷ್ಟು ಕಾಲ 4 ಮಂದಿಗೆ ನೆರಳು ಫಲವನ್ನು ಕೊಟ್ಟು, ತನ್ನ ಉತ್ತರ ಕಾಲದಲ್ಲಿಯೂ ಕೂಡ ಅನೇಕ ಮನೆಗಳಿಗೆ ಮೋಪಾಗಿ ತನ್ನ ಬದುಕನ್ನು ಬೆಳೆಸುವಂಥದ್ದು, ಮತ್ತು ಸತ್ತ ಮೇಲೂ ಕೂಡ ಇನ್ನೊಬ್ಬರಿಗೆ ವಾಸನೆ ಬರದೆ, ಇನ್ನೊಬ್ಬರಿಗೆ ಭಾರವಾಗದೆ ಬದುಕುವಂಥ ಭಾಗ್ಯ ಅದು ಮರಗಿಡಗಳ ಬದುಕು, ಊರ್ಧ್ವಸ್ರೋತಸ್ಸು. ಇನ್ನೊಂದಿದೆ ಅಂತೆ, ದೇಹದಲ್ಲಿ ಅಡ್ಡಕ್ಕೂ ಹರಿಯದೆ, ಕೆಳಗಿನಿಂದ ಮೇಲಕ್ಕೂ ಹರಿಯದೆ, ಮೇಲಿನಿಂದ ಕೆಳಕ್ಕೆ ಹರಿಯುವಂಥ ಜೀವರಾಶಿ, ಅದು ನಾವು. ಅಧಸ್ರೋತಸ್ಸು. ಆಹಾರ ತಗೊಳ್ಳೋದು ಮೇಲಿನಿಂದ, ಹರಿಯುವುದು ಕೆಳಕ್ಕೆ. ಹಾಗಾಗಿ ತಿಂದು ನಾವು ಎತ್ತರಕ್ಕೇನು ಬೆಳೆಯೋಕ್ಕಾಗೋದಿಲ್ಲ ಅಂತೆ. ಹೆಚ್ಚು ಅಂದರೆ ಒಂದು 25 ವರ್ಷ, ಆಮೇಲೆ ತಿಂದರೆ ಅಡ್ಡಕ್ಕೆ ಬೆಳಿತೀವಿ ನಾವು, ಎತ್ತರಕ್ಕೆ ಬೆಳೆಯೋದಿಲ್ಲ. ಹಾಗಾಗಿ ಒಬ್ಬ ಮನುಷ್ಯ, ಮಾನವ ಜೀವನ ದೊಡ್ಡದು, ಅದ ವ್ಯರ್ಥ ಮಾಡಬೇಡಿ ಹುಚ್ಚಪ್ಪಗಳಿದ ಅಂತ ದಾಸರು ಹೇಳಿದ್ರಲ್ಲ, ಅದಕ್ಕೆ ಕಾರಣವಾದ ಅಂಶ ಏನು ಅಂತ ವಿಚಾರ ಮಾಡಬೇಕು ನಾವಲ್ವಾ. ಏಕೆಂದರೆ ಯಾವ ಕಾರಣಕ್ಕೆ ದೊಡ್ಡ ಸ್ತನ ಇದೆ ನಮ್ಮ ಹತ್ರ? ನಮ್ದೇನಾದರೂ ದೇಹದಲ್ಲಿ ಯಾವುದಾದ್ರೂ ಭಾಗ ಉಪಯೋಗ ಇದೆಯೋ ಅಂತ ಕೇಳಿದರೆ, ಅನೇಕ ಪ್ರಾಣಿಗಳ ಕೂದಲು ಉಣ್ಣೆಯ ಶಾಲಾಗಿ ಪರಿವರ್ತನೆ ಆಗುತ್ತೆ. ಮನುಷ್ಯನ ಕೂದಲು ಕತ್ತರಿಸಿದರೆ ಸ್ನಾನ ಮಾಡಿ ಒಳಗೆ ಬಾ ಅಂತಾರೆ, ಮೈಲಿಗೆ ಅಂತ. ಅನೇಕ ಪ್ರಾಣಿಗಳ ದಂತಕ್ಕೆ ಬಹಳ ಬೇಡಿಕೆ ಇದೆ, ಆನೆಯ ದಂತಕ್ಕೆ. ಮನುಷ್ಯನ ಹಲ್ಲು ತುಳಿದಿದ್ರೆ ಅವನಿಗೂ ವಾಸನೆ ಬರುತ್ತೆ. ಅನೇಕ ಪ್ರಾಣಿಗಳ ಚರ್ಮ ಸಾಧಕರಿಗೆ ಆಸನವಾಗಿ ಇರುತ್ತೆ, ಮನುಷ್ಯನ ಚರ್ಮ ತಂದೆ ತಾಯಿಗೂ ಬೇಡ. ಏನಾದರೂ ಗಲಾಟೆ ಮಾಡಿದರೆ ಬೆನ್ನು ಚರ್ಮ ಉಲಿತೇನೆ ಅಂತ ಹೇಳ್ತಾರೆ, ಉಪಯೋಗ ಇಲ್ಲ ಅಂತ ಗೊತ್ತಿದೆ. ಹೀಗೆ ದೇಹದ ಅನೇಕ ಅಂಗಗಳಿಂದಲೂ ಮನುಷ್ಯ ಒಬ್ಬ ದೊಡ್ಡವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವನು ಎತ್ತರಕ್ಕೆ ಬೆಳೆಯುವುದು ಅಂತ ಹೇಗೆ ಬೆಳೀಲಿಕ್ಕೆ ಸಾಧ್ಯ? ತಿಂದೂ ಬೆಳೆಯುವುದಿಲ್ಲ. ಬೇಡ, ಇಂದ್ರಿಯಗಳೇನಾದರೂ ಸೂಕ್ಷ್ಮಾತಿ ಸೂಕ್ಷ್ಮ ಇಂದ್ರಿಯಗಳಿದೆವು ಅಂತ ಹೇಳಿದರೆ, ಅತ್ಯಂತ ದೂರದಲ್ಲಿರುವ ವಸ್ತುವನ್ನು ಕೂಡ ಗುರುತಿಸುವಂಥ ಸಾಮರ್ಥ್ಯ ಪ್ರಾಣಿಗಳಿಗಿದೆ. ನಮ್ಮ ಹಳೆಯ ಕಾಲದಲ್ಲಿ ಹೇಳ್ತಿದ್ರು, ಸೂಲಿಬೆಲೆಯವರು ಹೇಳಿದಾಗೆ, ಹಳ್ಳಿ ಮನೆಯಲ್ಲಿ ಸುಮ್ಮನೆ ಹೇಳುವ ಮಾತು ಏನು ಅಂದರೆ, ಮನೆ ಒಳಗಡೆ ಏನೊಂದು ಬಿದ್ದದ್ದು ಸದ್ದಾಯ್ತಂತೆ ನಾಯಿಗೆ. ಆವಾಗ ಮನೆಯೊಳಗಡೆ ನಾಯಿಗೆ ಎಂಟ್ರಿ ಇಲ್ಲ, ಅದಕ್ಕೆ ಅದು ಬೆಕ್ಕಿಗೆ ಹೇಳಿದಂತೆ ಒಳಗಡೆ ಏನೋ ಬಿದ್ದಿದ್ದು ನೋಡ್ಕೊಂಡು ಬಾ ಅಂತ. ಬೆಕ್ಕಿ ಹೇಳ್ತದ್ದು ಸಾಸಿವೆ ಬಿದ್ದದ್ದು ಅಂತ. ಅಂದರೆ ಅನೇಕ ಜಂತುಗಳ ಎಷ್ಟು ಸೂಕ್ಷ್ಮವಾದ ದೃಷ್ಟಿ ಇದೆ, ಎಷ್ಟು ಸೂಕ್ಷ್ಮವಾದ ಕಿವಿ ಇದೆ, ಎಷ್ಟು ದೂರಕ್ಕೆ ಯಜಮಾನ ಹುಡ್ಕೊಂಡು ಹೋಗುವ ಘ್ರಾಣೇಂದ್ರಿಯ ಶಕ್ತಿ ಪ್ರಾಣಿಗಳಿಗಿದೆ ಅಂತ ಹೇಳೋದು ಗೊತ್ತಿದೆ. ಆ ದೃಷ್ಟಿಯಿಂದಲೂ ಕೂಡ ಮನುಷ್ಯನು ದೊಡ್ಡವನಲ್ಲ. ಹಾಗಾಗಿ ದೊಡ್ಡವನಾಗಬೇಕೇ ಆಗಿದ್ದರೆ ಅದು ಬೌದ್ಧಿಕ ಮತ್ತು ಮಾನಸಿಕ ಮಟ್ಟದಿಂದ ಎತ್ತರಕ್ಕೆ ಬೆಳೀಬೇಕವ. ಮನುಷ್ಯನಿಗೆ ಭಗವಂತ ಕೊಟ್ಟ ಒಂದು ವಿಶೇಷವಾದ ಕೊಡುಗೆ ಇದೇನೆ. ಯಾವುದೇ ಜೀವರಾಶಿಗಿಂತ ಹೆಚ್ಚು ಎತ್ತರದಲ್ಲಿ ಯೋಚನೆ ಮಾಡುವಂಥ ಬೌದ್ಧಿಕ ಶಕ್ತಿಯನ್ನು ಭಗವಂತ ಮನುಷ್ಯನಿಗೆ ಮಾತ್ರ ಕೊಟ್ಟಿದ್ದಾನೆ. ಇನ್ನೊಂದು ಕ್ರಿಯಾಶೀಲವಾದ ಕೈ ಬೆರಳು. ಒಂದು ಸೂಜಿಗೆ ದಾರ ಹಾಕಬೇಕು ಅಂತ ಹೇಳಿದರೆ ಈ ಮನುಷ್ಯ ಪ್ರಾಣಿ ಬಿಟ್ಟು ಬೇರೆ ಯಾವ ಪ್ರಾಣಿಗೂ ಸಾಧ್ಯವಿಲ್ಲದಿರುವ ಸಂಗತಿ. ಹಾಗಾಗಿ ಮನುಷ್ಯ ಬೌದ್ಧಿಕವಾಗಿ ಎತ್ತರಕ್ಕೆ ಇರಬೇಕು. ಕ್ರಿಯಾಶೀಲವಾದ ಕೈಗಾರಿಕೆಗಳಿಗಿಂತ ಮನುಷ್ಯ ಜೀವನದಲ್ಲಿ ಬಹಳ ಎತ್ತರಕ್ಕೆ ಬೆಳೆದಿದ್ದಾನೆ. ಅಂತಹ ಮನುಷ್ಯ ಅವನು ಸಾರ್ಥಕವಾಗಿ ಬದುಕಬೇಕು ಅಂತಾದರೆ ತನ್ನ ಬದುಕನ್ನು ಭಗವತ್ಪರವಾಗಿ ವಿಸ್ತಾರಗೊಳಿಸಬೇಕು, ಸಾಮಾಜಿಕವಾಗಿ ವಿಸ್ತಾರಗೊಳಿಸಬೇಕು. ಹಿಂದೂ ಧರ್ಮದಲ್ಲಿ ಒಂದು ಚಿಹ್ನೆ ಇದೆ, ಸ್ವಸ್ತಿ ಅಂತ ಹೆಸರು ಅದಕ್ಕೆ. ಅದರಲ್ಲಿ 2 ರೇಖೆ ಇದೆ. ಒಂದು ಎತ್ತರಕ್ಕೆ ಹರಿದ ರೇಖೆ ವೆರಿಟಿಕಲ್ ಆಗಿ, ಇನ್ನೊಂದು ಹಾರಿಜಾಂಟಲ್ ಅಡ್ಡಕ್ಕೆ ಹರಿದ ರೇಖೆ. ಈ ಹಿಂದೂ ಧರ್ಮದ ಚಿಹ್ನೆಯನ್ನು ಸ್ವಸ್ತಿ ಅಂತ ಯಾಕೆ ಕರೀತಾರೆ, ಮಂಗಲ ಅಂತ ಹೇಳಿದರೆ,
ಅವನು ಬೇರೆ ಯಾವುದೇ ಪ್ರಾಣಿಗೆ ಯೋಚನೆ ಮಾಡದೇ ಇರುವಂಥ ಒಂದು ಯೋಚನೆ ಏನು ಅಂದರೆ ಸೃಷ್ಟಿ ಮಾಡಿದ ಭಗವಂತನ ಯೋಚನೆ ಮಾಡುವ ತಾಕತ್ತು ಅವನಿಗೆ ಮಾತ್ರ ಇರುವುದರಿಂದ ಎತ್ತರದ ಸ್ವತ್ತು ಯಾರು ಅಂದರೆ ಭಗವಂತ. ಸ ಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ ಅಂತ ಪುರುಷ ಸೂಕ್ತ ಹೇಳುತ್ತೆ. ಯಾವುದು ಅತ್ಯಂತ ಎತ್ತರವೋ ಅದಕ್ಕಿಂತ 10 ಅಂಗುಲ ಎತ್ತರದಲ್ಲಿ ಭಗವಂತ ಇರ್ತಾನೆ ಅಂತ. ಆ ಭಗವಂತನ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಇನ್ಯಾರು ಯೋಚನೆ ಮಾಡಲಿಕ್ಕಿದ್ದಾರೆ? ಪ್ರಾಣಿಗಳಿಗೆ ಸಾಧ್ಯವೇ ಇಲ್ಲ. ಆಹಾರ, ನಿದ್ರೆ, ಭಯ, ಮೈಥುನಗಳಿಗೆ ಸೀಮಿತವಾದ ಬದುಕು ಪ್ರಾಣಿಗಳಾದರೆ ಅದಕ್ಕಿಂತ ಹೆಚ್ಚಿನ ವಿವೇಕ ಏನಾದರೂ ಇದ್ರೆ ಅದು ಮನುಷ್ಯನಿಗೆ ಮಾತ್ರ. ಆದ್ದರಿಂದ ಎತ್ತರದ ಭಗವಂತನ ಪರವಾಗಿ ಯೋಚನೆ ಮಾಡುವಂಥ ಸಾಮರ್ಥ್ಯ ಇದ್ದರೆ ಮನುಷ್ಯನಿಗೆ ಮಾತ್ರ. ಆದ್ದರಿಂದ ಬೌದ್ಧಿಕವಾಗಿ ಮಾನಸಿಕವಾಗಿ ಎತ್ತರಕ್ಕೆ ಇರಬೇಕು. ಆವಾಗ ಮಾನವ ಜೀವನ ದೊಡ್ಡದಾಗುತ್ತೆ. ಇನ್ನೊಂದು ಸಾಮಾಜಿಕವಾಗಿ ಬದುಕನ್ನು ವಿಸ್ತಾರಗೊಳಿಸುವಂಥದ್ದು. ನಾನು ಅಂತ ಹೇಳೋದು ಸ್ವಾರ್ಥ ಆದರೆ, ಸ್ವಾರ್ಥದ ವಿಸ್ತಾರಗೊಳಿಸುವುದಂದರೆ ನಾನು, ನನ್ನದು, ನನ್ನ ರಾಜ್ಯ, ನನ್ನ ದೇಶ, ನನ್ನ ಪ್ರಪಂಚ ಅಂತ ಹೇಳುವಂಥ ಬದುಕಿನ ವಿಸ್ತಾರ ಏನುಂಟು ಅದು ಅಡ್ಡಕ್ಕೆ ಹರಿದ ರೇಖೆಯ ಅರ್ಥ. ಅಂದರೆ ಮನುಷ್ಯ ಸ್ವಾರ್ಥಿಯಿಂದ ನಿಸ್ವಾರ್ಥಿಯಾಗಿ ಬೆಳೀಬೇಕು ಅಂತ ಹೇಳುವಂಥ ಚಿಂತನೆ. ಹಾಗಾಗಿ ಸಾಮಾಜಿಕವಾದ ವಿಸ್ತಾರ ಮತ್ತು ಆಧ್ಯಾತ್ಮಿಕವಾದ ಎತ್ತರ ಯಾರಿಗಿದೆಯೋ ಅವರು ನಿಜವಾಗಲೂ ಮಂಗಲಮಯವಾದ ಬದುಕನ್ನು ಬದುಕುತ್ತಾರೆ ಅಂತ ಹೇಳೋದು ಸನಾತನ ಹಿಂದೂ ಧರ್ಮದ ಅತ್ಯಂತ ಶ್ರೇಷ್ಠವಾದ ಚಿಹ್ನೆ ಏನಿದೆಯೋ ಸ್ವಸ್ತಿ ಎಂಬ ಚಿಹ್ನೆಗೆ ಅರ್ಥ. ಮನುಷ್ಯ ಆ ರೀತಿ ಬದುಕಬೇಕಾದ ಅಗತ್ಯ ಇದೆ. ಮನುಷ್ಯ ಸ್ವಾರ್ಥಿಯಾಗಿ ಬದುಕುವಂಥ ಪ್ರಸಂಗಗಳು ಹೆಚ್ಚು ನಡೀತಾ ಇದೆ. ಅವನು ಸ್ವಾರ್ಥದಿಂದ ನಿಸ್ವಾರ್ಥದ ಕಡೆಗೆ ಪ್ರಯಾಣ ಮಾಡಬೇಕಾದ ಅಗತ್ಯ ಖಂಡಿತ ಮನುಷ್ಯನಿಗೆ ಇದೆ. ಇನ್ನೊಂದು, ಸೃಷ್ಟಿ ಮಾಡಿದ ಭಗವಂತನನ್ನೇ ಮರೆತು ನಾವು ಭೌತಿಕವಾದ ಜೀವನದಲ್ಲಿ ತೇಲಾಡ್ತಾ ಇದ್ದೇವೆ. ಯಾವುದೋ ಒಂದು ಕಾಗೆ ಸಮುದ್ರ ತೀರದಲ್ಲಿ ಒಂದು ದೊಡ್ಡ ಪ್ರಾಣಿಯ ಮಾಂಸ ಸಿಕ್ಕಿತು ಅಂತ ಹಾರಿ ಅದರ ಮೇಲೆ ಕೂತು ಬಿಡ್ತಂತೆ. ಕೂತು ಬಿತ್ತು ತುಂಬ ರುಚಿಕರವಾದ ಮಾಂಸ ಇದೆ ಅಂತ ತಿಂತ ಹೊಟ್ಟೆ ತುಂಬಿದ ಮೇಲೆ ಕಣ್ಣೆತ್ತಿ ನೋಡಿದಾಗ ವಾಪಸ್ಸು ಬರದಷ್ಟು ದೂರದಲ್ಲಿ ಸಾಗರದ ಮಧ್ಯಕ್ಕೆ ತೇಲಿ ಹೋಗಿತ್ತು ಹೆಣದ ಜೊತೆಗೆ ಈ ಪ್ರಾಣಿ. ಹಾಗಾಗಿ ನಾವು ಭೋಗದ ಜೀವನದಲ್ಲಿ ತೇಲ್ತಾ ಮತ್ತೆ ಹಿಂದಿರುಗಲಾರದಷ್ಟು ಈ ಭೌತಿಕ ಪ್ರಪಂಚದಲ್ಲೇ ಮುಳುಗಿಬಿಟ್ರೆ ಮತ್ತೆ ಇಂದ್ರಿಯಗಳು ಶಿಥಿಲವಾದಾಗ ಭಗವಂತನ ನೆನಪಾದರೂ ಕೂಡ ಸಾಧನೆ ಮಾಡುವಂಥ ಯೋಗ್ಯತೆ ನಮಗೆ ಇರೋದಿಲ್ಲ. ಹಾಗಾಗಿ ಕೃಷ್ಣ ತ್ವದೀಯ ಪದ ಪಂಕಜ ಪಂಜರ ಅಂತೆ ಅದ್ದೀವ ಮೇ ವಿಶತು ಮಾನಸ ರಾಜಹಂಸಃ ಪ್ರಾಣಪ್ರಯಾಣ ಸಮಯೇ ಕಪವಾತಪಿತ್ತೈಹಿ ಕಂಠಾವರೋಧನವಿದವು ಸ್ಮರಣಂ ಕುತಸ್ತೆ ಅಂತ ಒಬ್ಬ ಹೇಳುವಂಥ ಮಾತು. ನಿನ್ನ ಪಾದಪಕನಗಳ ಪಂಜರದಲ್ಲಿ ನನ್ನ ಮನಸ್ಸು ಎಂಬ ರಾಜಹಂಸ ಈಗಲೇ ಪ್ರವೇಶ ಮಾಡಬೇಕು. ಅದು ಬಿಟ್ಟು ವಯಸ್ಸಾದಾಗ ನಾನು ಯೋಚನೆ ಮಾಡ್ತೇನೆ ಅಂತ ಹೇಳಿದರೆ ಕಪವಾತಪಿತ್ತೈಹಿ ಕಂಠಾವರೋಧನವಿದವು. ಭಗವಂತನ ಸ್ಮರಣೆಯಲ್ಲಿ ಆದರೆ ಈರದರ ಕಥೆ ಅಂತ ವೈದ್ಯರ ಸ್ಮರಣೆ ಆಗೋದಷ್ಟೇ ಹೊರತು ದೇವರ ಸ್ಮರಣೆ ಆಗೋದಿಲ್ಲ. ಹಾಗಾಗಿ ನಾವು ಇದ್ದಾಗಲೇ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳೋದು ಭಾಗವತ ಹೇಳ್ತಕ್ಕಂಥ ಒಂದು ದೊಡ್ಡ ಚಿಂತನೆ. ಇವತ್ತು ಅತ್ಯಂತ ವಿಶಿಷ್ಟವಾದ ದೇವಸಭೆ ಅಥವಾ ಅಮರಾವತಿ ಅಥವಾ ಸುಧರ್ಮಕ್ಕೆ ಹೋಲಿಸುವಂಥ ಒಂದು ದೊಡ್ಡ ಸಭೆ ಇದು. ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಜನ ಸಾಗರ ಸೇರಿರುವಂಥ ಈ ಸಭೆಯಲ್ಲಿ ಬೆಳಗಿನಿಂದ ಕಾರ್ಯಕ್ರಮ ಪ್ರಾರಂಭವಾಗಿ ಇನ್ನೂ 2 ದಿವಸದ ಮಟ್ಟಿಗೆ ಈ ಕಾರ್ಯಕ್ರಮ ತುಂಬ ಜೋರಾಗಿ ನಡೀಲಿಕ್ಕಿದೆ. ಹವ್ಯಕ ಸಮಾಜ ವಿಶಿಷ್ಟವಾಗಿ ಈಗಾಗಲೇ ಸೂಲಿಬೆಲೆಯವರು ಹೇಳಿದ ಹಾಗೆ ಕೃಷಿ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ತೊಡಗಿಸಿಕೊಂಡಿರುವಂಥ ಸಮಾಜ. ಇನ್ನೊಂದು ಒಳ್ಳೆಯ ಅಭ್ಯಾಸ ಮಾಡಿ ವೈದಿಕ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ತೊಡಗಿಸಿಕೊಂಡಿದ್ದಾರೆ. ಇನ್ನೊಂದು ಕಾನೂನು ಕ್ಷೇತ್ರಗಳಲ್ಲಿ ಅನೇಕ ಪ್ರಚಂಡ ನ್ಯಾಯಾಧೀಶರುಗಳು ಮತ್ತು ನ್ಯಾಯಮೂರ್ತಿಗಳು ಮತ್ತು ನ್ಯಾಯವಾದಿಗಳು ಹವ್ಯಕ ಸಮಾಜದಲ್ಲಿ ತುಂಬ ಚೆನ್ನಾಗಿ ಸಿಗ್ತಾರೆ. ಇನ್ನು ವಿಶ್ವೇಶ್ವರ ಭಟ್ರಂಥ ಪತ್ರಿಕೋದ್ಯಮಿಗಳು, ಈ 3-4 ಹವ್ಯಕ ಸಮಾಜದಲ್ಲಿ ಅತ್ಯಂತ ವಿಶಿಷ್ಟವಾಗಿ ಚಾಪನ್ನು ಒತ್ತಿರತಕ್ಕಂಥ ಒಂದು ಶ್ರೇಷ್ಠತೆ ಈ ಸಮಾಜಕ್ಕೆ ಇದೆ. ಇದರ ಜೊತೆಗೆ ಇವತ್ತು ಹವ್ಯಕ ಸಮಾಜ ಮಾತ್ರ ಅಲ್ಲ, ವಿಪ್ರ ಸಮಾಜ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದೆ ಅಂತ ಹೇಳೋದು ಗೊತ್ತು ನಮಗೆ. ಇವತ್ತು ಮನೆಯಲ್ಲಿಯೂ ಕೂಡ ಗಾಯತ್ರಿ ಜಪ ನಡೀತಾ ಇಲ್ಲ. ಯಾವ ಜಪ ಮಾಡುವುದರಿಂದ ನನ್ನ ಬುದ್ಧಿ ಒಳ್ಳೆಯ ಕಡೆ ಸಾಗಲಿ ಅಂತ ನಾವು ಯೋಚನೆ ಮಾಡಬೇಕು. ಧಿಯೋಯೋನ ಪ್ರಚೋದಯಾತ್, ನಿಮ್ಮೆಲ್ಲರ ಬುದ್ಧಿ. ಒಬ್ಬ ಬ್ರಾಹ್ಮಣ ಜಪ ಮಾಡಿದರೆ ಅವನಿಗೆ ಮಾತ್ರ ಜಪ ಮಾಡಬೇಕು ಅಂತಲ್ಲ. ಈ ಮಂತ್ರ ಏನು ಹೇಳುತ್ತೆ? ನಿಮ್ಮೆಲ್ಲರ ಬುದ್ಧಿಗೂ ಭಗವಂತ ಒಳ್ಳೆಯ ಪ್ರಚೋದನೆ ಕೊಡಲಿ ಅಂತ. ಕೇವಲ ಜಪ ಮಾಡಿದ ನನಗೆ ಮಾತ್ರ ಪ್ರಚೋದಯಾತ್ ಅಲ್ಲ, ಅಂದರೆ ಫ್ಲೂರಲ್, ನಿಮ್ಮೆಲ್ಲರ ಬುದ್ಧಿಗೂ ಭಗವಂತ ಒಳ್ಳೆಯ ಪ್ರಚೋದನೆ ಕೊಡಲಿ ಅಂತ ಸಾರ್ವಜನಿಕ ಹಿತಾಸಕ್ತಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ದಿವ್ಯ ಮಂತ್ರ. ಅದು ಮನೆಯಲ್ಲಿಯೂ ಗಾಯತ್ರಿ ಜಪ ಆಗ್ತಾ ಇಲ್ಲ. ಮಕ್ಕಳಿಗೆ ಒಳ್ಳೆಯ ರೀತಿಯ ಗ್ರಾಮೀಣ ಪ್ರದೇಶದ ಸಂಸ್ಕೃತಿ ಇವತ್ತು ದೂರ ಆಗ್ತಾ ಇದೆ. ಯಾವ ಕೃಷಿ ಪದಾರ್ಥಗಳಿಗೆ ಹೆಸರೇ ಇಲ್ಲ ಅಂತಾಗಿ ಹೋಗಿದೆ ಇವತ್ತು. ನೇಗಿಲು ಅಥವಾ ನೊಗ, ಇನ್ಯಾವ್ಯಾವುದೋ ಹಲಗೆಗಳು, ಭತ್ತ ಕಟಾವು ಮಾಡುವಂಥ ಕತ್ತಿಗಳು, ಇದಕ್ಕೇನು ಹೆಸರು ಅಂತ ಕೇಳಿದರೆ ಇವತ್ತು ಅಕ್ಕಿ ಬುಡಿ ಕಟ್ಟುವುದು ಹೇಗೆ ಅಂತ ಕೇಳಿದರೆ ಪೇಟೆಯ ಮಕ್ಕಳಿಗೆ ಗೊತ್ತಿಲ್ಲ. ಮಾತ್ರ ಅಲ್ಲ, ಆ ಯಾವ ಕ್ಷೇತ್ರ ಇವತ್ತು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆಯೋ ಆ ಸಂಬಂಧಪಟ್ಟ ಭಾಷೆಯು ಕೂಡ ಅಸ್ತಿತ್ವವನ್ನು ಕಳ್ಕೊಂಡ ಹಾಗೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಉಪಕರಣಗಳ ಹೆಸರು ಕೂಡ ಇಲ್ಲದೆ ಅದು ಕೇವಲ ಪ್ರದರ್ಶನಿಯಲ್ಲಿ ನೋಡಬೇಕಾದ ಪ್ರಸಂಗ ನಮ್ಮಲ್ಲಿದೆ. ಹಾಗಾಗಿ ತಲೆ ಕೂದಲು ಬೆಳ್ಳಗಾದ ಮಂದಿ ಮಾತ್ರ ಇವತ್ತು ಹಳ್ಳಿಯಲ್ಲಿದ್ದಾರೆ ಅಂತ ಹೇಳೋದು ಬಿಟ್ಟರೆ, ಅವರಿಗೆ ಮಾತ್ರ ಒಳ್ಳೆಯ ಆಮ್ಲಜನಕ ಸಿಗ್ತಾ ಇದೆ, ಒಳ್ಳೆಯ ವಿಟಮಿನ್ ಡಿ ಸಿಗ್ತಾ ಇದೆ ಅಂತ ಹೇಳೋದು ಬಿಟ್ಟರೆ, ಪಟ್ಟಣದ ಮಂದಿಗೆ ಒಳ್ಳೆಯ ಆಮ್ಲಜನಕವೂ ಇಲ್ಲ, ಸೂರ್ಯನ ಬೆಳಕು ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಬದುಕುತ್ತಾ ಇದ್ದೇವೆ. ಹಾಗಾಗಿ ಹಳ್ಳಿಯ
ಕಡೆ ವಿಮುಖವಾಗಿ ಪಟ್ಟಣದ ಕಡೆ ಮುಖ ಮಾಡಿ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾದ್ರೆ ಇಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವ ಅಷ್ಟೇ ಹೊತ್ತು ಬೇಕಾಗಿದೆ ಅಂತ ಹೇಳೋದು ಸತ್ಯವಾದ ಸಂಗತಿ. ಇದನ್ನು ನಾವು ಯೋಚನೆ ಮಾಡಬೇಕಾದ ಸಂಗತಿ. ಮಾತ್ರ ಅಲ್ಲ, ಇವತ್ತು ಸಾಮಾಜಿಕ ಜಾಲತಾಣಗಳ ಪರಿಣಾಮವಾಗಿ ಇವತ್ತು ಹಿಂದೂ ಹೆಣ್ಣುಮಕ್ಕಳು, ಬ್ರಾಹ್ಮಣರು ಅಂತಲ್ಲ, ಹಿಂದೂ ಹೆಣ್ಣುಮಕ್ಕಳು ನಮ್ಮವರನ್ನು ಇಷ್ಟಪಡದೆ, ಅದು ಯಾವುದೋ ಒಳ್ಳೊಳ್ಳೆ ಕಂಪನಿಯಲ್ಲಿ ಉದ್ಯೋಗಸ್ಥರಾದನ್ನು ಉಪಯೋಗ ಇಷ್ಟಪಡದೆ, ಯಾವುದು ಆಟೋ ಚಾಲಕ ಆಗಿದ್ದರೂ ಪರವಾಗಿಲ್ಲ, ವಿಮತೀಯನಾದವನು ಅವನನ್ನು ಮೆಚ್ಚುವಂಥ ಪರಿಸ್ಥಿತಿ ಇವತ್ತು ಬಂದಿರೋದು ನಮ್ಮ ಸಮಾಜದ ದೊಡ್ಡ ದುರಂತ. ಹಿಂದೂ ಸಮಾಜದ ದುರಂತ, ಬರೀ ಬ್ರಾಹ್ಮಣ ಸಮಾಜದಲ್ಲ. ಅದರಲ್ಲಿ ಬ್ರಾಹ್ಮಣ ಸಮಾಜದಲ್ಲಿಯೂ ಕೂಡ ಕೆಲವು ಕನ್ಯೆಯರಿಗೆ ಇಂತಹ ಪ್ರಭಾವ ಬೀರಿದೆ ಅಂತ ಹೇಳುವಂಥದ್ದು ನಾವು ತುಂಬ ಯೋಚನೆ ಮಾಡಬೇಕಾಗಿರತಕ್ಕಂಥ ದುರಂತದ ಸಂಗತಿ. ಆದ್ದರಿಂದ ಮನೆಯಲ್ಲಿಯೂ ಕೂಡ ಸಂಸ್ಕೃತಿಯ ಹಿರಿಮೆಯನ್ನು ಹೇಳಿಕೊಡ್ಬೇಕಾದ ಅಗತ್ಯ ಇದೆ. ಹಳ್ಳಿಯಲ್ಲಿ ಇವತ್ತು ಹೊಸ್ತಲಿ ಇರುವಂತಹ ತುಳಸಿ ಪೂಜೆ ಮಾಡುವಂತಹದ್ದು, ಗೋಪೂಜೆ ಮಾಡುವಂತಹದ್ದು, ದೇವರಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡುವಂಥ ಸಂಪ್ರದಾಯವನ್ನು ಆದಷ್ಟು ಮಂದಿ ಪಟ್ಟಣದಲ್ಲಿಯೂ ಕೂಡ ಯಥಾಶಕ್ತಿ ಉಳಿಸಿಕೊಳ್ಬೇಕಾದ ಅಗತ್ಯ ಇದೆ. ಇದರಿಂದ ಹೊರ ಹೋಗಬೇಕಾದ ಸಾಧ್ಯತೆಗಳು ಕಡಿಮೆ ಆಗಬೇಕು ನಮ್ಮಲ್ಲಿ. ಹೀಗಾಗಿ ಒಂದಷ್ಟು ಸವಾಲುಗಳ ಮಧ್ಯದಲ್ಲಿ ಈ ಸಮಾಜ ಬದುಕುತ್ತಾ ಇರುವುದು ನಾವೆಲ್ಲ ಗಮನಿಸಬೇಕಾದ ಸಂಗತಿ. ಇನ್ನೊಂದು ನಿಮಗೆಲ್ಲ ಗೊತ್ತಿದೆ, ಹಿಂದೂ ಸಮಾಜದಲ್ಲಿಯೂ ನಡೀತಾ ಇದೆ. ಒಂದು ವಿಚ್ಛೇದನಗಳು ಒಂದಷ್ಟು ಸಂಗತಿ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಮದುವೆನೇ ಬೇಡ ಅಂತ ಹೇಳತಕ್ಕಂಥ ಯುವಕ ಯುವತಿಯರು, ಸಹಜೀವನ ಸಾಕು ಅಂತ ಹೇಳುವಂಥ ಒಂದು ದುರಂತದಲ್ಲಿರುವಂಥವರು, ಮದುವೆ ಆದರೂ ಕೂಡ ಮಕ್ಕಳು ಬೇಡ ಅಂತ ಹೇಳುವವರು. ಈ ರೀತಿಯ ನಿಟ್ಟಿನಲ್ಲಿ ಇವತ್ತು ಒಂದೇ ಸಮನೆ ಹಿಂದೂ ಸಮಾಜದ ಜನಸಂಖ್ಯೆ ಕಡಿಮೆ ಆಗ್ತಾ, ಯಾರು 10-20 ಮಕ್ಕಳನ್ನು ಪಡೆದು ಮುಂದೆ ಮಿಲಿಟರಿಯಲ್ಲಿ ಇರ್ಬೋದು ಅಥವಾ ಯಾವ್ಯಾವುದೋ ಆಯಕಟ್ಟಿನ ಜಾಗದಲ್ಲಿ ಆ ಬಂದೂಕು ನಮ್ಮ ಕೈಯಿಂದ ಹೊರಟು ಬೇರೆ ಕಡೆ ಹೋದರೆ ಅದು ವಾಪಸ್ ನಮಗೆ ತಿರುಗುತ್ತೆ ಅಂತ ಹೇಳೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾದ ಸಂಗತಿ. ಹೀಗಾಗಿ ಮಕ್ಕಳೇ ಬೇಡ ಅಂತ ಹೇಳುವವರು, ಇದ್ರೂ ಒಂದು ಮಗು ಸಾಕು ಅಂತ ಹೇಳುವವರು, ಇವರಿಂದ ಸ್ವಲ್ಪ ಅಪಾಯ ಇದೆ ಅಂತ ಹೇಳೋದು ನಮಗೆ ಯೋಚನೆ ಮಾಡಬೇಕು. ಅವರು ಸಮಾಜಕ್ಕೆ ಅವರು ಹೈಫೈ ಆಗಿರ್ಬೋದು, ಯೋಚನೆ ಮಾಡಬಹುದು, ಆದರೆ ಸಮಾಜಕ್ಕೆ ಏನು ಕೊಡ್ತಾರೆ ಅಂತ ಹೇಳೋದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಕಾದ ಸಂಗತಿಯಲ್ಲಿ ನಾವಿದ್ದೇವೆ. ಇವತ್ತು ನಾವು ಯಾರನ್ನು ಅನಕ್ಷರಸ್ಥರು ಅಂತ ಹೇಳ್ತೇವೆ, ಹಳ್ಳಿಯ ಮಂದಿ ಅಂತ ಹೇಳ್ತೇವೋ, ಅವರು ನಿಜವಾಗಲೂ ತಿರಸ್ಕರಣೀಯರು. ಯಾಕೆ ಅಲ್ಲ ಅಂದರೆ, ಕನಿಷ್ಠ ಹಳ್ಳಿಯ ಮಂದಿಗೆ 1-2-3 ಮಕ್ಕಳಿದ್ದಾರೆ, ಒಂದನ್ನಾದರೂ ಮಿಲಿಟರಿ ಕಳಿಸುವಂಥ ಯೋಗ್ಯತೆ ಅವರಿಗಿದೆ, ನಮಗೆ ಇಲ್ಲ. ಆದ್ದರಿಂದ ನಾವು ಗ್ರಾಮೀಣ ಪ್ರದೇಶದ ಅನಕ್ಷರಸ್ಥರು ಅಂತ ಯಾರನ್ನು ನೀವು ಹೇಳ್ತೀರೋ ಅವರು ನಮ್ಮ ಸಮಾಜಕ್ಕೆ ಉಪಕಾರ ಮಾಡ್ತಾರೆ ಅಂತ ಹೇಳಬೇಕು. ಇನ್ನೊಂದು ಯೋಚನೆ ಮಾಡಿದರೆ, ನಾವು ಇವತ್ತು ಚುನಾವಣೆಯಲ್ಲಿ ಎಷ್ಟು ಮಂದಿ ಬ್ರಾಹ್ಮಣ ಸಮಾಜದ ಒಟ್ಟಿಗೆ ಹೋಗ್ತಾರೆ, ಹಿಂದೂ ಸಮಾಜದ ಒಟ್ಟಿಗೆ ಹೋಗ್ತಾರೆ, ಹೋದರೆ ಬಡವರು ಹೋಗ್ತಾರೆ ಹೊರತು ಅದಕ್ಕೆ ಸರಿಯಾಗಿ ನಮ್ಮ ಗ್ರಾಚಾರಕ್ಕೆ ಇಲೆಕ್ಷನ್ ಅನೌನ್ಸ್ ಆಗೋದು ಕೂಡ ಮುಂದೆ ಹಿಂದೆ ರಜೆ ಇರುವಾಗ ಎಲ್ಲ ಎದ್ದು ಊರಿಗೆ ಹೋಗ್ಬಿಡ್ತಾರೆ. ಬಿಟ್ಟರೆ ಇಲೆಕ್ಷನ್ಗೆ ಓಟ್ ಹಾಕೋರೇ ಇಲ್ಲ ನಮ್ಮಲ್ಲಿ. ಎಂಥ ದುರಂತ ಇದು. ಆದ್ದರಿಂದ ನಾವು ಹಿಂದೂಗಳಂತ ಹೇಳಿಕೊಂಡು ನಮ್ಮ ಸಮಾಜ ಚೆನ್ನಾಗಿರಬೇಕು ಅಂತ ಹೇಳುವವರಿಗೆ ಹಿಂದೂ ನೇತಾರನ್ನು ಆಯ್ಕೆ ಮಾಡುವಂಥ ಯೋಗ್ಯತೆ ಇಲ್ಲದಿರುವಂಥ ಪ್ರಸಂಗ ನಾವಿದ್ದೇವೆ. ಯೋಚನೆ ಮಾಡಿ, ಇದು ಸರಿಯೋ ಅಂತ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರು ವೋಟ್ ಮಾಡೋದಿಲ್ವೋ ಅವರಿಗೆ ಸಾಮಾಜಿಕ ಸವಲತ್ತು ಇಲ್ಲ ಅಂತ ಮಾಡಿಬಿಡ್ಬೇಕು. ಇಲ್ಲಾಂದರೆ ವೋಟ್ ಮಾಡಲ್ಲ ನಾವು ಒಳ್ಳೆ ಎಜುಕೇಟೆಡ್ ಅಂತ ಹೇಳ್ತೇವೆ, ನಾವು ಮುಂದುವರಿದ ಜನಾಂಗ ಅಂತ ಹೇಳ್ತೇವೆ. ಸಾಮಾಜಿಕವಾದ ಆಯ್ಕೆಯಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ. ಇದು ಯಾಕೆ ಬೇಕು? ಇದು ಮಾಡಬಾರ್ದು. ನೋಡಿ, ಓಟಿಗೋಸ್ಕರ ವಿದೇಶದಿಂದ ಒಂದು ಓಟಿಗೋಸ್ಕರ ಗಲ್ಫ್ ರಾಷ್ಟ್ರಗಳಿಂದ ಎಷ್ಟೋ ಜನ ಬಂದು ಇಲ್ಲಿ ವೋಟ್ ಮಾಡಿ ಕೂಡಲೇ ವಾಪಸ್ ಹೋಗ್ತಾರೆ. ನಾವೊಂದು 100-200 ಕಿಲೋಮೀಟ್ರ್ ಹತ್ತಿರ ಇದ್ದವರು ದೂರ ಹೋಗಿಬಿಡ್ತೇವೆ, ಅಥವಾ ಬೆಂಗಳೂರಿನಿಂದ ಯಾಕೆ ಊರಿಗೆ ಹೋಗಬೇಕು ಅಂತ ಹೇಳುವಂಥ ಚಿಂತನೆ ನಾವು ಮಾಡ್ತೇವೆ. ಎಲ್ಲಿದೆ ಕಾಲ? ಹಾಗಾಗಿ ನಾವೇನು ಚಿಂತಕರು ಅಂತ ಹೇಳ್ತಿದ್ದೇವೋ, ನಾವೇನು ಸಮಾಜದಲ್ಲಿ ಎತ್ತರದ ಮಂದಿ ಅಂತ ಹೇಳ್ತಿದ್ದೇವೋ, ನಾವೇ ಹೆಚ್ಚು ಯೋಚನೆ ಮಾಡಬೇಕಾದ ಸಂಗತಿ ಏನು ಅಂದರೆ, ವೋಟ್ ಹಾಕುವಾಗ ಮತದಾನ ಮಾಡಬೇಕಾದ್ರೆ ನಮ್ಮ ಅಭಿಮತದ ನಾಯಕನ ಆಯ್ಕೆ ಮಾಡಲಿಕ್ಕೆ ನಾವು ಸಮರ್ಥರಾಗಿದ್ದೇವಾ, ಅಥವಾ ನಾವು ದೊಡ್ಡ ಮನುಷ್ಯರು ಅಂತ ಹೇಳಿ ವೋಟ್ ಹಾಕೋದಿಲ್ಲ ಓಡಾಡ್ಕೊಂಡಿದ್ದೇವೆ ಅಂತ ಹೇಳೋದು ಯೋಚನೆ ಮಾಡಬೇಕಾಗಿರೋದು. ಹಾಗಾಗಿ ಕೆಲವೊಂದು ವಿಷಯಗಳಲ್ಲಿ ನಾವು ಸಮಾಜದ ಅಗ್ರಗಣ್ಯರು ಅಂತ ಏನು ಅಂದುಕೊಂಡಿರ್ತೇವೋ, ನಮ್ಮಿಂದ ದೇಶಕ್ಕೆ ಏನಾದರೂ ಕೊಡುಗೆ ಸಿಗುತ್ತೆ ಅಂತ ಹೇಳೋದನ್ನು ನಾವು ದೀರ್ಘವಾಗಿ ಮತ್ತು ಆಳವಾಗಿ ಚಿಂತನೆ ಮಾಡಿದರೆ ನಮ್ಮ ಚಿಂತನೆಗಳು ಅರ್ಥಪೂರ್ಣವಾಗುತ್ತೆ. ಹವ್ಯಕ ಸಮಾಜದ ಕೊಡುಗೆ ಈ ಭೂಮಿಗೆ ಬಹಳ ದೊಡ್ಡದಾಗಿದೆ ಅಂತ ಹೇಳೋದು ಪ್ರಶಂಸನೀಯವಾದ ಸಂಗತಿ. ಮತ್ತು ಅನೇಕ ಉತ್ಕೃಷ್ಟವಾದ ಸಾಧನೆಗಳ ಮೂಲಕ ITBT ಕ್ಷೇತ್ರಗಳಲ್ಲಿಯೂ ಕೃಷಿ ಕ್ಷೇತ್ರದಲ್ಲಿಯೂ ಕೂಡ ಬಹುಮುಖವಾಗಿರ್ತಕ್ಕಂಥ ಸಾಧನೆಯ ಮೂಲಕ ಇವತ್ತು ಹವ್ಯಕ ಸಮಾಜ ಎತ್ತರಕ್ಕೆ ಬೆಳೆದು ನಿಂತಿದೆ ಅಂತ ಹೇಳೋದು ಒಂದು ಕಡೆ ಸಂತೋಷದ ಸಂಗತಿ. ಇನ್ನೊಂದು ಕಡೆ ಹಿಂದೂ ಧರ್ಮದ ಭಾಗವಾಗಿ ಎಲ್ಲ ಸಮಾಜದ ಹಾಗೆ ವಿಪ್ರ ಸಮಾಜವು ಕೂಡ ಹಿಂದೂ ಧರ್ಮದ ಭಾಗವಾಗಿ ತನ್ನ ಸೇವೆಯನ್ನು ಸಲ್ಲಿಸಬೇಕು. ಜೊತೆಗೆ ಸಂಪತ್ತನ್ನು ಸಮಾಜಮುಖಿಯಾಗಿ ಬಳಕೆ ಮಾಡಬೇಕು, ಸಂತತಿಯನ್ನು ಒಳ್ಳೆಯ ರೀತಿಯಲ್ಲಿ ಪಡೆಯಬೇಕು, ಪಡೆದ ಸಂತತಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಸಮಾಜಮುಖಿಯಾಗಿ ಬೆಳೆಸಬೇಕು. ಈ ಹೊಣೆಗಾರಿಕೆಯನ್ನು ಸಮಗ್ರ ಹಿಂದೂ ಸಮಾಜಕ್ಕೆ,
ಅದರಲ್ಲಿಯೂ ಕೂಡ ಬೇರೆ ಬೇರೆ ಸಮಾಜದ ಅವಿಭಾಜ್ಯವಾದ ಅಂಗಗಳಾದ ವಿಪ್ರ ಸಮಾಜ, ಹವ್ಯಕ ಸಮಾಜಗಳು ಸಮಗ್ರ ಸಮಾಜಕ್ಕೆ ಪೂರಕವಾಗಿ ಬೆಳೀತಾ ಇದ್ದರೆ ಖಂಡಿತ ಅದು ಸಮಾಜದ ಆಸ್ತಿ ಅಂತ ಹೇಳೋದ್ರಲ್ಲಿ ಎರಡು ಮಾತು ಇಲ್ಲ. ಇವತ್ತು ಹವ್ಯಕ ಸಮಾಜ ಏನು ಗಿರಿ ಎತ್ತರಕ್ಕೆ ಬೆಳೆದಿದೆಯೋ ಆ ಸಮಾಜದ ಧಾರಣೆಗೋಸ್ಕರ ಒಬ್ಬರು ಗಿರಿಧರ ಇದ್ದರೆ, ಹವ್ಯಕ ಸಮಾಜ ಏನು ಶ್ರೀ ಇದೆಯೋ ಆ ಸಂಪತ್ತನ್ನು ಧಾರಣೆ ಮಾಡಲಿಕ್ಕೆ ಒಬ್ಬರು ಶ್ರೀಧರ ಅಂತ ಇದ್ದರು. ಇವರಿಬ್ಬರು ಸೇರಿಕೊಂಡು ಇವತ್ತು ಇನ್ನೂ ಇದ್ದಾರೆ ಬಹಳಷ್ಟು ಮಂದಿ. ನಾನು ಗಿರಿಧರ ಶ್ರೀಧರ ಇಬ್ಬರೇ ಹೇಳಿರೋದಲ್ಲ, ಇನ್ನು ಅನೇಕ ಮಂದಿ ಇದ್ದಾರೆ. ನನಗೆ ಗಿರಿಧರ ತುಂಬ ಆತ್ಮೀಯ ವ್ಯಕ್ತಿ, ನನಗೂ ವೈದ್ಯ ಅಂತ ಹೇಳುವ ಕಾರಣಕ್ಕೆ ಗಿರಿಯ ಹೆಸರನ್ನು ಹೇಳಿದ್ದೇನೆ ನಾನಿಲ್ಲಿ. ಎಲ್ಲ ಸಮಾಜದ ಬಂಧುಗಳು ಎಷ್ಟು ಯಶಸ್ವಿಯಾಗಿ ಎಷ್ಟು ಯೋಜನಾಬದ್ಧವಾಗಿ ಈ ಕಾರ್ಯಕ್ರಮ ಮಾಡಿದ್ದೀರಿ ಅಂತ ಹೇಳಿದರೆ ಕಣ್ಣು ತುಂಬಿ ಬರುತ್ತೆ. ಅಲ್ಲಿಂದ ಗೇಟಿಂದ ಒಳಗಡೆ ಬಂದರೆ ಅದು 6ರಿಂದ 66 ಮೆಟ್ಟಲಿಗೆ ಏರುವಂಥ ಗೇಟ್ ಅದು. ಅಂದರೆ ಒಳಗಡೆ ಬಂದಾಗೆಲ್ಲ ವಿಸ್ತಾರವಾಗಿ ಬೆಳೆದಿದೆ. ನಿಮ್ಮ ಸಾಧನೆಗಳು, ಗೋಸಂಪತ್ತು ಇಂದ ಹಿಡಿದು ಯಾವ್ಯಾವುದು ಸಾಧನೆಗಳಿದ್ದಾವೆ ಅದನ್ನೆಲ್ಲ ಪ್ರದರ್ಶನಿಯ ಮೂಲಕ ಕಣ್ಣಿಗೆ ತುಂಬುವ ರೀತಿಯಲ್ಲಿ ತೋರಿಸಿಕೊಡ್ತಾ ಸಮಾಜದ ಎತ್ತರವನ್ನು ನೀವು ಹತ್ತಿರದಿಂದ ತೋರಿಸಿರುವಂಥದ್ದಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ನಾವೆಲ್ಲ ಒಂದಾಗಿರೋಣ. ರಾಘವೇಶ್ವರ ಭಾರತಿ ಶ್ರೀಪಾದರ ನೇತೃತ್ವದಲ್ಲಿ ಸಮಾಜ ಒಂದಾಗಿ ಬೆಳೆದು ಬೃಹತ್ ಸಮಾಜದ ಅವಿಭಾಜ್ಯವಾದ ಭಾಗವಾಗಿ ಹವ್ಯಕ ಸಮಾಜವು ಇರಲಿ ಅಂತ ಹೇಳ್ತಾ, ಯಾವ್ಯಾವ ಕ್ಷೇತ್ರದಲ್ಲಿ ಉನ್ನತ ಸಾಧನೆ ನಡೆದಿದೆಯೋ ಮುಂದೆಯೂ ಕೂಡ ಅಂತಹ ಕ್ಷೇತ್ರಗಳಲ್ಲಿ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿಯೂ ಕೂಡ ಈ ಸಮಾಜದ ಕೃಷಿ ಕ್ಷೇತ್ರಕ್ಕೆ ಇರುವಂಥ ಕೊಡುಗೆ ಅದು ಮತ್ತೆ ಪುನರುತ್ಥಾನವಾಗಬೇಕು. ಮತ್ತು ಗ್ರಾಮೀಣ ಪ್ರದೇಶದ ಕಡೆ ಮುಖ ಮಾಡುವಂಥ ಯೋಚನೆಗಳು ಸಾಫ್ಟ್ವೇರ್ ಇಂಜಿನಿಯರಿಂಗ್ಗಳು ಕೂಡ ಬರಲಿ ಅಂತ ಹೇಳ್ತಾ, ನಮ್ಮ ಸೂಲಿಬೆಲೆಯವರು ತುಂಬ ಸುಂದರವಾಗಿ ಮಾತಾಡಿದರು. ಒಬ್ಬ ಮನುಷ್ಯನ ದೇಹದ ಆರೋಗ್ಯ ಪರಿಪೂರ್ಣ ಆಗಬೇಕಾದ್ರೆ ಪಾದದಿಂದಲೇ ಮನುಷ್ಯನ ಇಡೀ ದೇಹಕ್ಕೆ ಭೂಮಿಯ ಸ್ಪರ್ಶದಿಂದ ಎಲ್ಲ ರೀತಿಯ ಆರೋಗ್ಯ ಕಣಗಳು ಸಂಚಾರ ಆಗುವುದರಿಂದ ಹಳ್ಳಿಗೆ ಹೋದಾಗ ಚಪ್ಪಲಿ ಹಾಕೊಂಡು ನಡಿಬೇಡಿ. ನಿಮ್ಮ ಹೊಲದಲ್ಲಿ ನಿಮ್ಮ ತಾತಂದಿರ ಕಾಲದಿಂದ ಯಾವ ಬೆವರು ಬಿದ್ದು ಆ ಹೊಲದಲ್ಲಿ ಫಲವತ್ತತೆ ಬಂದಿದೆಯೋ ಆ ನೆಲದಲ್ಲಿ ಬರಿಕಾಲಲ್ಲಿ ನೆಡುವಂಥ ಸಂತೋಷ. ಮುದ್ದು ಮಕ್ಕಳನ್ನು ನೀವು ತುಂಬ ಚೆನ್ನಾಗಿ ಬೆಂಗಳೂರಲ್ಲಿ ಸಾಕಿದ್ದೀರಿ ಅಂತ ಹೇಳುವ ಕಾರಣಕ್ಕೆ ಮರಳಲ್ಲಿ ಆಟ ಆಡಲಿಕ್ಕೆ ಬಿಡದೇ ಇರಬೇಡಿ. ಅವರು ಮರಳಷ್ಟು ಮಣ್ಣು ಮಾಡಿಕೊಂಡು ಬರಲಿ, ಗಾಯ ಮಾಡಿಕೊಂಡು ಬರಲಿ, ಅದು ಸಂತೋಷದ ಸಂಗತಿ. ತುಂಬ ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಗ್ರಾಮೀಣ ಪ್ರದೇಶಕ್ಕೆ ಸಂದರ್ಭ ಸಿಕ್ಕಿದಾಗೆಲ್ಲ ಹೋಗಿ ನಿಮ್ಮ ಕುಲದೇವರ ಹತ್ತಿರ, ಕುಲಗುರುಗಳ ಹತ್ತಿರ, ನಿಮ್ಮ ಬೆಳೆಸಿದ ಭೂಮಿಯ ಸ್ಪರ್ಶದ ಮೂಲಕ ಆ ಭೂಮಿಯಲ್ಲಿ ಏನು ಸ್ಪರ್ಶ ಇದೆಯೋ ಅದು ದೇಹಕ್ಕೆ ಹರಿದು ಆ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ, ಬೌದ್ಧಿಕ ಮಾನಸಿಕ ಆರೋಗ್ಯವನ್ನು ಮತ್ತು ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ನಮ್ಮೆಲ್ಲರ ಪ್ರಯತ್ನ ಅದು ಅರ್ಥಪೂರ್ಣವಾಗಲಿ ಅಂತ ಹೇಳ್ತಾ ಎಲ್ಲ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ, ಕೃಷಿ ಕ್ಷೇತ್ರದಲ್ಲಿ ನಮ್ಮ ಚಕ್ರವರ್ತಿಯವರು ಹೇಳಿದ ಹಾಗೆ ನಾವು ಎಷ್ಟೇ ITBTಯಲ್ಲಿ ಸಂಪಾದನೆ ಮಾಡಿದರೂ, ಎಷ್ಟೇ ಕೋಟ್ಯಧೀಶರಾದರೂ ಕೂಡ ದುಡ್ಡನ್ನು ಯಾವತ್ತೂ ತಿನ್ನಲಿಕ್ಕಾಗೋದಿಲ್ಲ. ಒಂದಲ್ಲ ಒಂದು ದಿವಸ ಕೃಷಿ ಭೂಮಿ ಇಲ್ಲ ಅಂತ ಆದ ಪ್ರಸಂಗ ಬಂದರೆ ನಾವು ಯಾರೂ ಕೂಡ ದುಡ್ಡನ್ನು ತಿಂದು ಒಂದು ಹೊತ್ತು ಬದುಕಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಎಲ್ಲ ಸಂಪತ್ತು ಕೂಡ ಹೊಟ್ಟೆ ಬಟ್ಟೆಗೋಸ್ಕರ ಬೇಕು ಅಂತ ಹೇಳೋದನ್ನು ಎಚ್ಚರದಲ್ಲಿಟ್ಕೊಂಡು ಭಾರತವು ಕೃಷಿ ಪ್ರಧಾನವಾದ ರಾಷ್ಟ್ರ ಅಂತ ಹೇಳೋದನ್ನು ಯೋಚನೆ ಮಾಡ್ತಾ ಆ ದಿಶೆಯಲ್ಲಿ ಕೂಡ ನಮ್ಮ ಪ್ರಯತ್ನ ನಡೆಯಲಿ ಅಂತ ಹೇಳ್ತಾ, ಪ್ರೀತಿಯಿಂದ ಇಲ್ಲಿ ಕರೆದದಕ್ಕೋಸ್ಕರ ಬೆಳಿಗ್ಗೆನೇ ಬರಬೇಕು ಅಂತ ಹೇಳಿದರು. ಕಾರ್ಯಕ್ರಮದ ಒತ್ತಡದಿಂದ ಆಗಲಿಲ್ಲ. ಮುಂದೆ ನಮಗೆ ತುಂಬ ದೂರದ ಊರಿಗೆ ಪ್ರಯಾಣ ಬೆಳೆಸಲಿಕ್ಕೆ ಇರೋದರಿಂದ ಕೆಲವೇ ಕ್ಷಣ ನಿಮ್ಮ ಜೊತೆಗೆ ಇರಲಿಕ್ಕೆ ಸಂತೋಷ ಆಯಿತು. ಬರುವಾಗ ಸೂಲಿಬೆಲೆಯವರ ಉಪನ್ಯಾಸವು ಆಗತಾನೆ ಶುರುವಾಗಿತ್ತು. ತುಂಬ ಸುಂದರವಾಗಿ ಸೀಮಿತವಾದ ಅವಧಿಯಲ್ಲಿ ವ್ಯಾಪ್ತವಾದ ಮಾತುಗಳನ್ನು ಆಡೋದ್ರ ಮೂಲಕ ನಮಗೆ ಒಳ್ಳೆಯ ಬೌದ್ಧಿಕ ಆಯಾಮದಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ, ಎಲ್ಲ ಹವ್ಯಕ ಸಮಾಜದ ಬಂಧುಗಳು ನನ್ನ ಸುತ್ತಮುತ್ತ ಇರುವವರು, ಸುಬ್ರಹ್ಮಣ್ಯದಲ್ಲಿ ನನ್ನ ಸುತ್ತ ಇರುವವರೆಲ್ಲ ಹವ್ಯಕ ಬಂಧುಗಳಾದ್ದರಿಂದ ನನಗೆ ತುಂಬ ಆತ್ಮೀಯರು. ಹಾಗಾಗಿ ಸ್ವಲ್ಪ ನಾನು ಹವ್ಯಕ ಭಾಷೆ ಮಾತಾಡೋದಿದೆ. ಈ ಸಭೆಯಲ್ಲಿ ಮಾತಾಡೋಷ್ಟು ಧೈರ್ಯ ಇಲ್ಲ, ಆದರೆ ನಿಮ್ಮ ಹತ್ರ ಎಲ್ಲ ಬಂದಾಗ ನಾನು ಮಾತಾಡೋದು ಅದೇ ಭಾಷೆಯನ್ನು. ಹಾಗೆ ನಿಮಗೆಲ್ಲ ಅಭಿನಂದನೆ ಸಲ್ಲಿಸುತ್ತೆ. ನಿಮ್ಮ ಪ್ರೀತಿಗೆ ಆಭಾರಿ ಆಗ್ತೇನೆ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಪರಮ ಪೂಜ್ಯ ಶ್ರೀ